ಎಲ್ಲ ಹುಡ್ತಕ್ಕೂ ಶುಭಾಶಯ ಸರ್. ಹ್ಯಾಪಿ ಬರ್ಡೇ ಟು ಹೇಳಿ ಸರ್ ಒಂದ್ಸಲ. ಸರ್ ಕನ್ನಡದಲ್ಲಿ ಹೇಳ್ತೀವಿ ಸರ್. ಆರ್ಥಿಕ ಶುಭಾಶಯಗಳು ಹೇಳಿ, ಎಲ್ಲರೂ ಹೇಳಿ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಸುಮಾರು 24 ವರ್ಷದಿಂದನೂ ಕೂಡ ಏನು ನಮ್ಮ ವಕೀಲರು ಸಾಹೇಬರು ನನ್ನ ಬಲಗೈಯಾಗಿ ಹಾಗೂ ಎಲ್ಲ ಹೋರಾಟದಲ್ಲೂ ಕೂಡ ನನ್ನ ಜೊತೆ ಕೈ ಜೋಡಿಸಿ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸುಮಾರು 24 ವರ್ಷದಿಂದನೂ ಕೂಡ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಿ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಅವರು ಕೂಡ ಮೈಸೂರು ತಾಲೂಕು ಅಧ್ಯಕ್ಷರಾಗಿ ನಮ್ಮ ಸಂಘಟನೆಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇಬ್ಬರದು ಒಂದೇ ದಿವಸ ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಇಬ್ಬರಿಗೂ ಕೂಡ ಹುಟ್ಟುಹಬ್ಬ ಶುಭಾಶಯವನ್ನು ಕೋರಿ ಆ ಚಾಮುಂಡೇಶ್ವರಿ ತಾಯಿ, ಭುವನೇಶ್ವರಿ ತಾಯಿ ಇನ್ನೂ ಸುಮಾರು 100 ವರ್ಷ ಕಾಲ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ಹಾರೈಸಿ ಇವತ್ತು ಎಲ್ಲ ನಮ್ಮ ಸಂಘಟನೆಯವರು ಸೇರಿ ಅವ್ರನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ಮತ್ತೊಮ್ಮೆ ಇಬ್ಬರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಸರ್. ಮೊದಲನೇದಾಗಿ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಲಿಂಗರಾಜ್ ಸರ್ಗೆ ಮತ್ತು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಂತರ ಈ ದಿನ ಬೆಳಿಗ್ಗೆಯಿಂದ ಹಲವಾರು ವ್ಯಕ್ತಿಗಳು ವಾಟ್ಸಪ್ ಮೆಸೇಜ್ ಮೂಲಕ, ಸ್ಟೇಟಸ್ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂಲಕ ಮತ್ತು ಹಲವಾರು ಕರೆಗಳನ್ನು ಕೂಡ ಮಾಡಿ ಶುಭಾಶಯ ತಿಳಿಸಿದ್ದೀರಾ. ನಿಮ್ಮ ಒಂದು ಹಾರೈಕೆ ನಮಗೆ ಈ ಸಮಾಜದಲ್ಲಿ ಮತ್ತೆ ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ಮತ್ತು ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಆ ನಿಮ್ಮ ಶುಭ ಹಾರೈಕೆಗಳು ನಮಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಿದೆ. ನಿಮ್ಮ ಇದೇ ರೀತಿ ಮುಂದಿನ ದಿನಗಳು ಕೂಡ ನಿಮ್ಮ ಆಶೀರ್ವಾದ, ಸಹಕಾರ, ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಚರಣರಾಜ್ KR, ವಕೀಲರು. ಸರ್, ಈ ಭೂಮಿ ಮೇಲೆ ಬಂದಿರೋದೇ ಒಂದು ವಿಶೇಷಗಳು ನಾವು, ಆಯಿತಾ. ಇಲ್ಲಿ ಇದ್ದು ನಾವು ಏನು ಸಾಧಿಸ್ತೀವಿ ಅಥವಾ ನಾವಿದ್ದು 4 ಜನಕ್ಕೆ ಏನು ಉಪಕಾರಗಳು ಮಾಡ್ತೀವಿ, ನಮ್ಮ ಕೈಲಾದ ಸಹಕಾರಗಳನ್ನ ಮಾಡಿ ಒಂದು 4 ಜನಕ್ಕೆ ಅನುಕೂಲ ಏನು ಮಾಡಿಕೊಡ್ತೀವಿ, ಆ ದಿನವೇ ನಾವು ವಿಶೇಷ ದಿನ ಅಂದ್ಕೊಳ್ಳೋಣ. ಹುಟ್ಟುಹಬ್ಬ ಅನ್ನೋದು ಒಂದು ನನ್ನ ಪ್ರಕಾರ ಆ ದಿನ ನಾವು ನೆನಪಿರಲ್ಲ, ಹಿಂದೆ ತಂದೆ ತಾಯಿಗಳು ಅಥವಾ ತಿಳಿಸಿರುವಂಥದ್ದನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಓಕೆ, ಹಾಗೆ ರೀ. ಹಾಂ, ಹಣೆ ಈ ಕಡೆ ಮೇಡಮ್ ಪಾಪ ನಮ್ಮ ನಗಿ